ಎಸ್ ಮಾರ್ನಿಂಗ್ ನ್ಯೂಸ್ ಅವರ್ನಲ್ಲಿ ಪ್ರಮುಖವಾದಂತಹ ಸುದ್ದಿ ಸಂಸತ್ನಲ್ಲೇನು ಭದ್ರತಾ ವೈಫಲ್ಯ ಆಯಿತು. ಇಡೀ ದೇಶಕ್ಕೆ ಇದು ಆಘಾತವನ್ನು ತಂದಿರುವಂತಹ ವಿಚಾರ. ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದ್ರು. ಇದರಿಂದಾಗಿ ಭಾರತ ಈಗ ಬೆಚ್ಚಿ ಬಿದ್ದಿದೆ. 6 ಆರೋಪಿಗಳ ವಿರುದ್ಧ UAPA ಕಾಯ್ದೆಯಡಿ ಕೇಸ್ ದಾಖಲಾಗಿದೆ. ಹಾಗಿದ್ರೆ ಇದರ ಹಿಂದೆ ಯಾರಿದ್ದಾರೆ? ಯಾರು ಮಾಸ್ಟರ್ ಮೈಂಡ್? ದುಷ್ಕೃತ್ಯದ ಹಿಂದೆ ಯಾವುದಾದ್ರೂ ಸಂಘಟನೆ ಇದೆಯಾ? ಉಗ್ರ ಸಂಘಟನೆಗಳ ಕೈವಾಡ ಏನಾದ್ರೂ ಇದೆಯಾ? ಸ್ಮೋಕ್ ಬಾಂಬ್ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಜೊತೆಗೆ ಯಾವ ಕಾರಣಕ್ಕಾಗಿ ಇಂಥದ್ದೊಂದು ದಾಂಧಲೆಯನ್ನ ನಡೆಸೋದು? ಕೇಂದ್ರ ಸರ್ಕಾರದ ವಿರುದ್ಧ ಸಿಟ್ಟಿನಿಂದ ಹೀಗೆ ಮಾಡಿದ್ರ, ಅಥವಾ ಯಾರನ್ನಾದ್ರೂ ಹತ್ಯೆ ಮಾಡಬೇಕು ಅನ್ನುವಂತಹ ಉದ್ದೇಶಕ್ಕೆ ಬಂದಿದ್ರ, ಇಲ್ವೇ ಏನಾದ್ರೂ ಎಚ್ಚರಿಕೆ ಕೊಡೋದಕ್ಕೆ ಬಂದಿದ್ರ? 5 ರಾಜ್ಯ ಒಂದೇ ಟಾರ್ಗೆಟ್. ಗುರುಗ್ರಾಮ್ನಲ್ಲಿ ಸ್ಕೆಚ್ ಹಾಕ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಸ್ತೃತವಾದಂತಹ ತನಿಖೆ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮೈಸೂರಿನಲ್ಲಿ ಸೇರಿಕೊಂಡು ಎಲ್ಲರೂ ಕೂಡ ಪ್ಲಾನಿಂಗ್ ಅನ್ನು ಮೊದಲಿಗೆ ನಡೆಸಿದ್ರು. ಜೊತೆಗೆ ಮೈಸೂರಿನ ಮನೋರಂಜನೆಗೇನು ಎಲ್ಲ ಸಂಸದರ ಪಾಸನ್ನ ಪಡೆದು ಸಂಸತ್ತಿಗೆ ಪ್ರವೇಶಿಸ್ತಾನೆ, ಆತನ ಬಗ್ಗೆ ಕೂಡ ಈಗ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಕುಟುಂಬಸ್ಥರಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಆತ ಏನು ಅನ್ನೋದ್ರ ಬಗ್ಗೆ ಈಗ ತೀವ್ರ ತಲಾಶ್ ಕೂಡ ನಡೀತಾ ಇರುವಂಥದ್ದು. ಎಸ್, ಈ ಮಧ್ಯೆ ಮಾಸ್ಟರ್ ಮೈಂಡ್ ಲಲಿತ್ ಆತ ಸಿಕ್ಕಿರ್ಲಿಲ್ಲ, ಕೊನೆಗೆ ಅರೆಸ್ಟ್ ಆಗಿದ್ದಾನೆ. ಕರ್ತವ್ಯ ಪಥ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ ಲಲಿತ್ ಜಾನನ್ನ ನಿನ್ನೆ ರಾತ್ರಿ ದೆಹಲಿಯಲ್ಲಿ ಪೊಲೀಸರು ಬಂಧನ ಮಾಡಿದರು. ನವದೆಹಲಿ ಜಿಲ್ಲಾ ಪೊಲೀಸರಿಗೆ ಈಗ ವಿಶೇಷ ಸೆಲ್ಗೆ ಅವರು ಹಸ್ತಾಂತರಿಸಿದ್ದಾರೆ. ದೆಹಲಿ ಜಿಲ್ಲಾ ಪೊಲೀಸರು ಮೊನ್ನೆ ಪಾರ್ಲಿಮೆಂಟ್ನ ಹೊರಗಡೆ ಇದ್ದಂತೆ ಈ ಆರೋಪಿ ಲಲಿತ್ ಜಾ. ಈ ಬಂಧಿತ ಆರೋಪಿಗಳ ಮೊಬೈಲ್ಗಳೇನಿತ್ತು, ಆ ಎಲ್ಲ ಮೊಬೈಲ್ ಕೂಡ ಈ ಲಲಿತ್ ಜಾ ಬಳಿಯೇ ಇತ್ತು ಅಂತ ಹೇಳಲಾಗ್ತಾ ಇದೆ. ಈತ ಈಗ ಸೆರೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಇನ್ನಷ್ಟು ವಿಚಾರಗಳು ಬೆಳಕಿಗೆ ಬರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಏನ್ ನಡೀತು ಮೊನ್ನೆ ಅನ್ನೋದನ್ನ. ಈಗ ಮಾಸ್ಟರ್ ಮೈಂಡ್ ಲಲಿತ್ ಜಾ ಕೂಡ ಸೆರೆ ಸಿಕ್ಕಿದ್ದಾನೆ. ಈತ ಎಲ್ಲ ದೃಶ್ಯಗಳನ್ನ ವಿಡಿಯೋ ಮಾಡಿ ತನ್ನ ಸ್ನೇಹಿತರಿಗೆ ಕಳಿಸಿದ್ನಂತೆ. ನಂತರ ಆತ ಕೂಡ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದ. ಕರ್ತವ್ಯ ಪಥ ಪೊಲೀಸ್ ಠಾಣೆಗೆ ಈಗ ಶರಣಾಗಿದ್ದಾನೆ. ಈತ ಸಿಕ್ಕ ಮೇಲೆ ಇನ್ನಷ್ಟು ವಿಚಾರಗಳಿಗೆ ಬೆಳಕಿಗೆ ಬರುತ್ತಾ ಅನ್ನೋದು ಈಗಿರುವಂತಹ ಸದ್ಯದ ಕುತೂಹಲ. ಎಸ್ ಪ್ರಶಾಂತ್, ಈ ಪ್ರಕರಣ ಏನಿದೆ, ಪ್ರಕರಣ ಕಳೆದ 2 ದಿನಗಳಿಂದ ಭಾರಿ ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಸದ್ದಾಗುವಂತಹ ವಿಚಾರನೇ. ಏನ್ ಮೋಟಿವ್ ಅವರದ್ದು, ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಇಂತಹ ದೊಡ್ಡ ದಾಂಧಲೆಯನ್ನು ನಡೆಸಿದ್ರು? ಸೆಕ್ಯೂರಿಟಿ ಬ್ರೀಚ್ ನಿಜ, ಅಲ್ಲಿ ಏನಾಗ್ತಿದೆ ಅಂತ ಅನ್ನೋದು ಕೂಡ ಈಗ ಬೆಳಕಿಗೆ ಬಂದಿದೆ. ಅಂದ್ರೆ ಅಲ್ಲಿ ಭದ್ರತಾ ವೈಫಲ್ಯ ಅನ್ನೋದು ನಮಗೆ ಎದ್ದು ಕಾಣ್ತಾ ಇದ್ದಾರೆ. ಇವ್ರ ಉದ್ದೇಶ ಏನಿತ್ತು ಅನ್ನೋದು ಈಗ ಹೊರಗೆ ಬರಬೇಕಾಗಿದೆ. ಈಗ ಲಲಿತ್ ಜಾ ಸಿಕ್ಕಿರೋದ್ರಿಂದಾಗಿ ಇನ್ನಷ್ಟು ವಿಚಾರ ಬೆಳಕಿಗೆ ಬರಬಹುದಾ ಅಂತ. ಪ್ರತಿಮಾ, ಸದ್ಯಕ್ಕೆ ಎಲ್ಲ ಯಾರ ಸ್ಥಳದಲ್ಲಿದ್ದರೂ ಎಲ್ಲ ಆರೋಪಿಗಳು ಬಂಧಿತರಾಗಿದ್ದಾರೆ. ಲಲಿತ್ ಜಾ ಕೂಡ ಅಲ್ಲೇ ಇದ್ದ, ಆದರೆ ಆತ ಪ್ರತಿಭಟನೆಯಲ್ಲಿ ಭಾಗವಹಿಸಿರಲಿಲ್ಲ. ಎಲ್ಲರ ಮೊಬೈಲನ್ನು ತನ್ನ ಬಳಿ ಇಟ್ಕೊಂಡಿದ್ದ. ಈಗ ಆತನೇ ಮಾಸ್ಟರ್ ಮೈಂಡ್ನ ಅಥವಾ ಆತ ಸಹಾಯ ಮಾಡಲಿಕ್ಕೆ ಬಂದಿದ್ನ ಗೊತ್ತಿಲ್ಲ. ನಿಜ, ಆತ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾನೆ. ಹೊರಗಡೆಯಿಂದ ಹೋಗತಕ್ಕಂಥದ್ದು, ಈ ಪ್ರತಿಭಟನೆ ಎಲ್ಲವನ್ನು ವಿಡಿಯೋ ಮಾಡ್ಕೊಂಡಿದ್ದಾನೆ. ತನ್ನ ಗೆಳೆಯರಿಗೆ ಕಳಿಸಿದ್ದಾನೆ, ಕೋಲ್ಕತ್ತಾದಲ್ಲಿರ್ತಕ್ಕಂಥ ಗೆಳೆಯರಿಗೆ ಕಳಿಸಿದ್ದಾನೆ. ಈಗ ಯಾಕೆ ಕಳಿಸಿದ, ಆತ ಇದರ ಮಾಸ್ಟರ್ ಮೈಂಡ್ ಹೌದೋ ಅಲ್ವೋ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಆತ ಕೈಗೆ ಸಿಕ್ಕಿರಲಿಲ್ಲ, ಒನ್ ಆಫ್ ದಿ ಅಕ್ಯೂಸ್ಡ್ ಅಂತಕ್ಕಂಥದ್ದು ಸ್ಪಷ್ಟ. ಲಲಿತ್ ಜಾಗೂ ಮನೋರಂಜನ್, ಸಾಗರ್ ಶರ್ಮಾ, ಅಮೋಲ್ ಶಿಂಧೆ ಇವರೆಲ್ಲರೂ ಒಟ್ಟಿಗಿದ್ರು. ಆದರೆ ಈಗ ಮನೋರಂಜನ್ ಈ ಇಡೀ ಪ್ರಕರಣದ ರೂವಾರಿನ ಅಥವಾ ಲಲಿತ್ ಜಾನ ಅಂತಕ್ಕಂಥದ್ದು ಗೊತ್ತಾಗ್ಬೇಕು. ಯಾಕಂದರೆ ಮನೋರಂಜನ್ ಕಳೆದ 10-12 ವರ್ಷಗಳಲ್ಲಿ ತುಂಬ ಸಂದಿಗ್ಧವಾಗಿ ಓಡಾಡ್ಕೊಂಡಿದ್ದಾನೆ. ಏನು ಮಾಡ್ಕೊಂಡಿದ್ದಾನೆ ಗೊತ್ತಿಲ್ಲ. ಇಂಜಿನಿಯರಿಂಗ್ ಡ್ರಾಪ್ ಔಟ್ ಆಗಿದ್ದ, ಮನೆಗೆ ಬರ್ತಾ ಇರಲಿಲ್ಲ, ತೋಟ ನೋಡ್ಕೊಳ್ತಾ ಇರಲಿಲ್ಲ. ಅದಾಗ್ಯೂ ಕೂಡ ಅದು ಎಲ್ಲಿ ಓಡಾಡ್ಕೊಂಡಿದ್ದ ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ. ಎಸ್, ಮತ್ತೆ ಆತ ಕ್ರಾಂತಿಕಾರಿ ಪುಸ್ತಕಗಳನ್ನು ಓದ್ಕೊಂಡಿದ್ದ, ಅದನ್ನು ತಲೆಯಲ್ಲಿ ತುಂಬಿಕೊಂಡಿದ್ನ, ಅದ್ರ ಪರಿಣಾಮವಾಗಿ ಆಯ್ತಾ ಬಹಳಷ್ಟು ಅನುಮಾನ. ಅವ್ರನ್ನ ಕ್ರಾಂತಿಕಾರಿಗಳು ಅಂತ ಕರೀಲಿಕ್ಕೆ ನನ್ನ ಒಂದು ಆಕ್ಷೇಪಣೆ ಇರ್ತಕ್ಕಂಥದ್ದು. ಕ್ರಾಂತಿಕಾರಿಗಳು ಅನ್ನುವಂಥದ್ದು ಡಿಸೆಂಬರ್ 13ಕ್ಕೆ ಹೋಗಿ ಯಾಕೆ ಪಾರ್ಲಿಮೆಂಟ್ ನುಗ್ಗಿದ್ರು ಅಂತಕ್ಕಂಥದ್ದು ಒಂದು ಅರ್ಥವಾಗದ ಪ್ರಶ್ನೆ. ಎರಡನೇದು, ಅವರ ಮೋಟಿವ್ ಏನಿತ್ತು? ಸರಿಯಪ್ಪ, ನಿರುದ್ಯೋಗ 12 ವರ್ಷದಿಂದ ಅವ್ರ ತಂದೆ ಹೇಳ್ತಾ ಇದ್ರು ಉದ್ಯೋಗ ಮಾಡು ಅಂತ. ಅವನೇನು ಉದ್ಯೋಗ ಮಾಡ್ತಿರ್ಲಿಲ್ಲ.
ಅವಳು ನೀಲಮ್ ಅಂತಕ್ಕಂಥ ಹುಡುಗಿ 42 ವರ್ಷ, ಅವಳು MPhil PhD ಎಲ್ಲ ಓದ್ಕೊಂಡಿದ್ದಾಳೆ. ಇವತ್ತಿನ ದಿನಮಾನಗಳಲ್ಲಿ ಸರ್ಕಾರಿ ಅಲ್ದಿದ್ರೂ ಅರೆ ಸರ್ಕಾರಿ ಖಾಸಗಿ ಸಂಸ್ಥೆಗಳಲ್ಲಿ ನೌಕರಿ ಸಿಗ್ತವೆ. ಅವಳು ಯಾಕೆ ನೌಕರಿ ಮಾಡ್ತಾ ಇರಲಿಲ್ಲ? ಕೆಲಸ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಅವ್ರಿಗೆ ಅವಕಾಶಗಳಿಗೇನು ಕೊರತೆ ಇರಲಿಲ್ಲ, ಬೇರೆ ಏನೋ ಸಮಸ್ಯೆ ಅನ್ನೋದು ಸ್ಪಷ್ಟ. ಅಮೋಲ್ ಶಿಂಧೆ ಯಾರು? ಅಮೋಲ್ ಶಿಂಧೆ ಹಿನ್ನೆಲೆ ಏನು? ಆತ ಲಾತೂರವನು, ಮಹಾರಾಷ್ಟ್ರದವನು. ಸಾಗರ್ ಶರ್ಮಾ ಲಕ್ನೋದಲ್ಲಿ ನಿಮಗೆ ಬ್ಯಾಟ್ರಿ ರಿಕ್ಷಾ ಚಲಾಯಿಸ್ತಾ ಇದ್ದ. ಆತನಿಗೆ ಅಂದರೆ ಇದು ನನಗನ್ಸುತ್ತೆ ಈ ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದನ್ನು ಅನಗತ್ಯವಾಗಿ ಹೈಲೈಟ್ ಮಾಡಲಾಗ್ತದೆ. ನಿರುದ್ಯೋಗ ಸಮಸ್ಯೆ ಇರ್ತಕ್ಕಂಥವ್ರು ಈ ರೀತಿ ಹೋಗಿ ಪ್ರತಿಭಟನೆ ಮಾಡಲ್ಲ. ಸಂಘಟನೆಗಳನ್ನು ಕಟ್ಕೊಂಡು ಸರ್ಕಾರಕ್ಕೆ ನೀವು ನಿರುದ್ಯೋಗಕ್ಕೆ ಏನಾದರೂ ತನ್ನಿ ಅಂತಕ್ಕಂಥ ಪ್ರತಿಭಟನೆ ನಡೆಸ್ತಾರೆ. ಇದು ಸ್ಮಾಲ್ ಗ್ರೂಪ್ ಯಾವ್ಯಾವ ಭಾಗದಿಂದ ಬಂದು ಒಂದೋ ಪೂರ್ತಿ ತಲೆ ಕೆಟ್ಟವ್ರು ಇರ್ಬೋದು. ಅಂದರೆ ನೋಡಿ, ಈಗ ಅನೇಕ ಸಂಘಟನೆಗಳವರಿಗೆ ಸರ್ಕಾರದ ಬಗ್ಗೆ ಆಕ್ರೋಶ ಇರುತ್ತೆ, ಸಹಜ. ಸರ್ಕಾರದ ಬಗ್ಗೆ ಆಕ್ರೋಶ ಇರಬೇಕು. ನಿರುದ್ಯೋಗಿಗಳಿಗೆ ಏನು ಮಾಡ್ತಾ ಇದ್ದೀರಾ, ರೈತರಿಗೆ ಏನು ಮಾಡ್ತಾ ಇದ್ದೀರಾ, ಮಹಿಳೆಯರಿಗೆ ಪ್ರಶ್ನಿಸಲೇಬೇಕು, ಪ್ರಶ್ನೆ ಇಲ್ಲ. ಆದರೆ ನೀವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಹಿಂಗೆ ಹೋಗಿ ಕುರ್ಚಿ ಮೇಲಿಂದ ಕುರ್ಚಿ ಜಿಗಿದು, ಡೆಮೊಕ್ರೆಟಿಕ್ ಗೌರ್ಮೆಂಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಕುರ್ಚಿಯಿಂದ ಕುರ್ಚಿಗೆ ಜಿಗಿದು ಏನು ಮೆಸೇಜಿಂಗ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀರಿ? ಅರಾಜಕತೆ ಬಿಟ್ಟರೆ ಏನಾದರೂ ಅದರಲ್ಲಿ ಮೆಸೇಜಿಂಗ್ ಉಂಟಾ? ಒಂದು. ಎರಡನೇದು, ಸರಿಯಪ್ಪ ನೀವು ಹೊರಗಡೆ ಆದರೂ ಕರಪತ್ರ ಏನಾದರೂ ಕೊಟ್ರ, ಇಲ್ಲ ಇದನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ಏನಾದರೂ ಕೊಟ್ರ? ತಾನಾಶಾಹಿ ಇಟ್ಸ್ ಅ ವೆರಿ ವೇಗ್ ಘೋಷಣೆ. ಎಲ್ಲ ಪ್ರತಿಭಟನೆಗಳಲ್ಲೂ BJPಯವರು ವಿಪಕ್ಷದವ್ರು ಇದ್ದಾಗ ಕಾಂಗ್ರೆಸ್ನವ್ರಿಗೆ ತಾನಾಶಾಹಿ ಅಂತಾರೆ, BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರು ತಾನಾಶಾಹಿ ಅಂತಾರೆ. ದಟ್ ಈಸ್ ನಾಟ್, ಅಂದರೆ ಭಾಳ ಅದೇನು ವೇಗ್ ಆಗಿರ್ತಕ್ಕಂಥ ಒಂದು ಘೋಷಣೆ. ಮತ್ತು ಈ ಎಲ್ಲ ಇದೆ. ಈ ಮನೋರಂಜನ್ ಇದಾನಲ್ಲ, ಈ ಮನೋರಂಜನ್ ಬೆಂಗಳೂರಿನಲ್ಲಿ ಏನು ಮಾಡ್ತಿದ್ದ ಇಷ್ಟು ವರ್ಷ? ಯಾವ ಸಂಘಟನೆಗೆ ಸೇರಿದ್ದ? ಅಥವಾ ಬೇಡಪ್ಪ ನಿಮ್ಮ ಭಗತ್ ಸಿಂಗ್ ಪ್ರೇಮಿಗಳ ಸಂಘ ಅಂತಕ್ಕಂಥದ್ದೇನೋ ಕಟ್ಕೊಂಡಿದ್ರು. 1929ಕ್ಕೂ ಈಗಿಗೂ ನಾವೇನಾದರೂ ಲಿಂಕ್ ಇಲ್ಲ. ಅಂದರೆ ಸುಮ್ಮನೆ ಇಲ್ಲ. ಭಗತ್ ಸಿಂಗ್ ಹೆಸರು ತಗೊಂಡು, ಈ ಭಗತ್ ಸಿಂಗ್ ಹೆಸರು ತೆಗೆದುಕೊಳ್ತಾ ಇರೋದೇ ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂತ ನನಗನ್ಸುತ್ತೆ. ಉದ್ದೇಶ ಏನೋ ಬೇರೆ. ನನಗೆ ಈ ತನಿಖೆಯಲ್ಲಿ ಏನು ನಡೀತಾ ಇದೆ ಅಂತ ಅಂದರೆ ತನಿಖೆ ನಡೀತಾ ಇರೋ ದೃಷ್ಟಿಕೋನ ನೋಡಿದಾಗ ಮತ್ತು ಈ ವ್ಯಕ್ತಿಗಳ ಪ್ರೊಫೈಲಿಂಗ್ ಮಾಡಿದಾಗ ಸಮಥಿಂಗ್ ಇಸ್ ಬಿಗ್ ಇದೆ. ಯಾರೋ ಹಿಂದಿದ್ದಾರೆ, ಯಾರು ಹಿಂದಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಮೊದಲ ಸಂಶಯ ಇರತಕ್ಕಂಥದ್ದು ಡಿಸೆಂಬರ್ 13 ಯಾಕೆ ಆಯ್ಕೆ ಮಾಡಿಕೊಂಡು? ಕಾಕತಾಳೀಯ ಇರಲಿಕ್ಕಿಲ್ಲ. ಇದು ಕಾಕತಾಳೀಯ ಅಲ್ಲ. ಡಿಸೆಂಬರ್ 13 ಆಯ್ಕೆ ಅಲ್ಲ, ಒಂದಾದ್ರೆ ಕಾಕತಾಳೀಯ ಅನ್ಬೋದು. ಬಹಳಷ್ಟು ವಿಚಾರಗಳಿದೆ, ಅದನ್ನ ಗಮನಿಸ್ತಾ ಹೋದ್ರೆ ಯಾಕೋ ಅನುಮಾನನೇ ಹೆಚ್ಚಾಗ್ತಾ ಇದೆ. ಖಲಿಸ್ತಾನದ ಒಂದು ಬೆದರಿಕೆ ಇತ್ತು, ಡಿಸೆಂಬರ್ 13 ಇತ್ತು. ಈ ಯುವಕರು ಯಾವುದೇ ಸಂಘಟನೆಗೆ ಸೇರಿದವರಲ್ಲ, ಈ ಯುವಕರು ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಮತ್ತು ಮನೋರಂಜನ್ ಅಂತ BTech ಡ್ರಾಪ್ಔಟ್ಗೂ ಸಾಗರ್ ಶರ್ಮಾ ಅನ್ನೋಂಥ ಈ ಬ್ಯಾಟ್ರಿ ರಿಕ್ಷಾ ಹೊಡೆಯೋನ್ಗೂ ಏನು ತಾಲೂಕಾತ್, ಹೇಗೆ ಲಿಂಕ್ ಏನು, ಫ್ರೆಂಡ್ಶಿಪ್ ಏನು, ಇಂಟೆಲೆಕ್ಚುಯಲ್ ಇಬ್ರು ಒಂದೇನಾ? ಇವೆಲ್ಲವೂ ಪ್ರಶ್ನೆಗಳು ನಿಶ್ಚಿತವಾಗಿ. ಜೊತೆಗೆ ಅನ್ನಿಸ್ತಾರೆ. ಈಗ ನೀಲಂ ಅವಳು ಪ್ರತಿಭಟನೆಯಲ್ಲಿ ಏನು ಘೋಷಣೆ ಕೂಗ್ತಾ ಇದ್ದ ನೋಡಿ, ಒಂದು ನಿಮ್ಮ ಪ್ರೊಫೈಲಿಂಗ್ ಪ್ರತಿಭಟನಾಕಾರರದ ನಾನು ಮಾಡ್ಕೊಂಡಿರೋದು ಹೇಳ್ತೀನಿ. ಈ ಒಬ್ಬರೇ ಪ್ರತಿಭಟನೆ ನಡೆಸ್ತಾರಲ್ಲ, ಇವರು ವಿಪರೀತ ಕಮಿಟೆಡ್ ಇರ್ತಾರೆ. ಈಗ ನಿಮಗೆ ಬೇರೆ ಸಂಘಟನೆಗಳಲ್ಲಿ ನೋಡಿ, ಯಾರೋ ಒಬ್ರು ಕೂಗಿಸ್ತಿರ್ತಾರೆ, ಇನ್ನೊಬ್ರು ಘೋಷಣೆ ಆಗ್ತಿರ್ತಾರೆ, ಅಂಥವ್ರು 10 ಜನ ಸಿಗ್ತಾರೆ ನಿಮಗೆ, ಕೋರಸ್ ಅದು. ಬಟ್ ಈ ಎಲ್ಲರೂ ನೋಡ್ತಿದ್ದಾಗ ಒಂದೇ ಪ್ರತಿಭಟನೆ ಮಾಡೋದು, ಒಬ್ಬರೇ ಪ್ರತಿಭಟನೆ ಮಾಡೋದು, ಪೊಲೀಸರು ಹೇಳ್ಕೊಂಡು, ದೀಸ್ ಪೀಪಲ್ ಆರ್ ವೆರಿ ಸೀಸನ್ಡ್ ಪ್ರತಿಭಟನಾಕಾರರು. ಈಗ ಹೇಳಲಾಗ್ತಾ ಇದೆ, ಹಿಸಾರ್ ಭಾಗದಲ್ಲಿ ಕಿಸಾನ್ ಮಹಾಪಂಚಾಯತ್ ಜೊತೆ ಈ ಯುವತಿಯ ಒಂದು ಸಂಪರ್ಕ ಇತ್ತು ಅಂತಕ್ಕಂಥದ್ದು. ಹಾಗಿದ್ದಲ್ಲಿ ಯಾರು ಯುವತಿ, ಅವಳ ಹಿನ್ನೆಲೆ ಏನು, ಇವೆಲ್ಲವೂ ಕೂಡ ನಿಶ್ಚಿತವಾಗಿ ಗೊತ್ತಾಗಬೇಕಾಗಿರ್ತಕ್ಕಂಥ ಸಂಗತಿಗಳು. ಮನೋರಂಜನ್ ಪ್ರೊಫೈಲ್ ನೀವು ಮಾಡಿ, ಹಾಗೆ ಮೇಲ್ಜಾತಿ ಸಮುದಾಯಕ್ಕೆ ಸೇರಿದವನು ಅಲ್ಲ, ಘೋಷಣೆ ಕೂಗ್ತಿದ್ದಾರೆ ಜೈ ಭೀಮ್ ಅಂತ. ನಾನು ಮೇಲ್ಜಾತಿಯವರು ಜೈ ಭೀಮ್ ಅನ್ಬಾರ್ದು ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲ. ತಾಳೆ ಆಗಬೇಕು ಎಲ್ಲಾದರೂ. ಅವ್ರ ತಂದೆ ಅಲ್ಲ, ಅವ್ರ ತಂದೆ ಅಲ್ಲಿ ಒಕ್ಕಲಿಗ ಸಂಘಟನೆಯಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥವ್ರು. ಮಗ ದಿಲ್ಲಿಗೆ ಹೋಗಿ ಜೈ ಭೀಮ್ ಅಂತ ಘೋಷಣೆ ಅವಳು ಯುವತಿ ಕೂಗ್ತಾ ಇದ್ದಾಳೆ.
ಅಂದರೆ ನನಗನ್ಸತ್ತೆ ನೋಡಿ, ನನಗೆ ಪರ್ಸ್ನಲಿ ಅನಿಸ್ತಕ್ಕಂಥದ್ದು ಈ ಜೈ ಭೀಮ್, ಭಗತ್ ಸಿಂಗ್ ಪುಸ್ತಕ ಕಾಣುವ ಹಾಗೆ ಅಲ್ಲಿ ಇಟ್ಕೊಂಡಿದ್ದು. ಎಸ್ ಎಸ್, ನರೇಟಿವ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ, ಬಿಹೈಂಡ್ ದ ಸೀನ್ ಬೇರೆ ಇದೆ ಅಂತ ಅನ್ನೋದು ಬಹಳಷ್ಟು ಅನುಮಾನಗಳು ಏನೋ ಒಂದು ಅಂದರೆ ಫ್ರಂಟಲ್ಲಿ ಏನೋ ಬೇರೆ ಹೇಳೋ ಪ್ರಯತ್ನ ಮಾಡ್ತಾರೆ. ನನಗೆ ನಿನ್ನೆ ಯಾರೋ ಒಂದು ಪ್ರಶ್ನೆ ಕೇಳಿದ್ರು, ಹಾಗಿದ್ದಲ್ಲಿ ಪನ್ನು ಇದನ್ನ ಒಂದು ವೇಳೆ ಖಲಿಸ್ತಾನಿತ್ತು ಅನ್ಕೊಳ್ಳೋಣ, ಪನ್ನು ಇದನ್ನು ಯಾಕೆ ಓನ್ ಮಾಡ್ಕೊಳ್ಳಿಲ್ಲ? ಪನ್ನು ಓನ್ ಮಾಡ್ಕೊಂಡಾಕ್ಷಣ ಆತನನ್ನು ಡಿಪೋರ್ಟ್ ಮಾಡಿ ಅಂತ ಇಂಡಿಯನ್ ಗೌರ್ಮೆಂಟ್ ಸ್ಟ್ರಾಂಗ್ ಆಗಿ ಹೇಳುತ್ತೆ. ನಮ್ಮ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ, ಆತನನ್ನು ಡಿಪೋರ್ಟ್ ಮಾಡಿ ಅಂತ ಹೇಳುತ್ತೆ. ನಾನು ಪನ್ನುನೇ ಇದ್ದಾನೆ, ನಕ್ಸಲೈಟ್ ಯಾವುದೋ ಮೂಮೆಂಟ್ನವ್ರು ಇದ್ದಾರ, ಅಥವಾ ಯಾವುದೋ ಒಂದು ಅತಿರೇಕಿ ಸಂಘಟನೆ ಫ್ರಸ್ಟ್ರೇಟ್ ಆಗಿ ಈ ಕೃತ್ಯ ಎಸಗ್ತಾ, ಇದು ತನಿಖೆಯ ಭಾಗ, ನಾನು ಇದಕ್ಕೆ ಹೋಗಲ್ಲ. ಆದರೆ ಫ್ರಂಟಲ್ಲಿ ಏನು ತೋರಿಸ್ತಾ ಇದ್ದಾರಲ್ಲ ಭಗತ್ ಸಿಂಗ್ ಪುಸ್ತಕ, ಅದು ಆಬ್ವಿಯಸ್ ಆಗಿ ಭಗತ್ ಸಿಂಗ್ ಪುಸ್ತಕ ಅದು ಅಷ್ಟು ಮೇಲ್ಭಾಗದಲ್ಲಿ ಹೇಗಿರುತ್ತೆ ಹಾಗೆ ಭಗತ್ ಸಿಂಗ್ ಪುಸ್ತಕ ಇದ್ದದ್ದೇ ಆದಲ್ಲಿ ಇವತ್ತು ನನಗನ್ಸುತ್ತೆ ದೇಶವನ್ನು ಪ್ರೀತಿಸುವ ಯಾವುದೇ ರೈಟ್ ಟು ಲೆಫ್ಟ್ ದೇಶವನ್ನು ಪ್ರೀತಿಸುವ ಯಾವುದೇ ಸಂಘಟನೆ ಇರ್ಬೋದು ಡಿಸೆಂಬರ್ 13 ಆಯ್ಕೆ ಮಾಡ್ಕೊಳ್ಳಲ್ಲ. ನಿಜ, ಅವತ್ತಾದಂತಹ ಘಟನೆ, ಅದು ಘಟನೆಯನ್ನ ಮಾಡಿದಂಥವ್ರು, ಭಾಗಿಯಾದಂಥ ಆ ಘಟನೆ ಏನಿತ್ತು? ಟೆರರ್ ಆಕ್ಟಿವಿಟಿಯನ್ನು ಸಪೋರ್ಟ್ ಮಾಡ್ತಾರೆ. ಮೊಹಮ್ಮದ್ ಮತ್ತು ಆತನ 4 ಸಹಚರರು, ಮೊಹಮ್ಮದ್ ಹಮ್ಜಾ, ಇವರೆಲ್ಲ ಹೆಸರುಗಳಿವೆ. ಆ ಇವರು ಬಂದು ಅಫ್ಜಲ್ ಗುರು ಆತನ ಕೋಆರ್ಡಿನೇಟರ್ ಆಗಿದ್ದ, ಗಾಜಿಬಾಬಾ ಅವರನ್ನು ಕಳಿಸಿದ್ದ. ಅವರು ಬಂದು ಇಲ್ಲಿ ಏನು ಮಾಡ್ಲಿಕ್ಕೆ ಹೊರಟಿದ್ರು, ಇಡೀ ಇಂಡಿಯನ್ ಪೊಲಿಟಿಕಲ್ ಲೀಡರ್ಶಿಪ್ಪನ್ನು ನಾವು ಒಳಗಡೆ ಕೊಲ್ಲಬೇಕು ಅನ್ನುವ ಪ್ಲ್ಯಾನ್ ನೋಡೇ ಬಂದಿದ್ರು. ಅದೃಷ್ಟವಶಾತ್ ನಮ್ಮ CRPF ಯೋಧರ ಮತ್ತು ಪಾರ್ಲಿಮೆಂಟ್ ವಾಚ್ ಆ್ಯಂಡ್ ವಾರ್ಡ್ ಸ್ಟಾಫ್ನ ಒಂದು ವ್ಯಾಲರಿಂದ, ಒಂದು ಧೈರ್ಯದಿಂದ, ಸಾಹಸದಿಂದ ಆ 5 ಅಲ್ಲೇ ಪಾರ್ಲಿಮೆಂಟ್ನ ಒಳಗಡೆ ಬರ್ಲಿಕ್ಕೆ ಬಿಡಲಿಲ್ಲ. ಇವರು ಬಂದರು, ಇವರು ಸ್ಮೋಕ್ ಬಾಂಬ್ ಯಾಕೆ ಎಸೆದ್ರು? ನನಗೀಗ ಅನೇಕರು ಇವರು ಭಾರಿ ಕ್ರಾಂತಿಕಾರಿ, ಭಗತ್ ಸಿಂಗ್ ಇರ್ಬೋದು, ನಿರುದ್ಯೋಗ ಸಮಸ್ಯೆ ಇಟ್ಸ್ ಅ ವೇಗ್. ಇದು ಒಂದು ಸರ್ಕಾರ ನಿರುದ್ಯೋಗವನ್ನು ಪರಿಹಾರ ಮಾಡಿಬಿಟ್ಟಿದೆ, ಇನ್ನೊಂದು ಸರ್ಕಾರ ಮಾಡ್ತಾ ಇಲ್ಲ ಅನ್ನೋ ಸ್ಥಿತಿ ಉಂಟಾ? ಅನುಮಾನ ಮೂಡುತ್ತೆ. ಅಂದ್ರೆ ಇದು ಸೆಲೆಕ್ಟಿವ್ ಅಥವಾ ನಿರುದ್ಯೋಗ ಅನ್ನೋದಿದೆ ಅಲ್ವಾ, ಇದು ಒಂದು ರೀತಿಯ ವೇಗ ಆಗಿರ್ತಕ್ಕಂಥ ಬೇಡಿಕೆ. ನೀವು ಇವತ್ತು ನಾಳೆ ಬೆಳಿಗ್ಗೆ ಹೋಗಿ ಯಾರು ಇಲ್ಲ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಾ ಇದೆ, ಹೌದ್ರಿ ನಿಮಗೆ ಖಾಸಗಿ ಕ್ಷೇತ್ರದಲ್ಲಿ ಇಷ್ಟೊಂದು ನೌಕರಿಗಳಿವೆ, ಖಾಸಗಿ ಕ್ಷೇತ್ರದಲ್ಲಿ ಜನ ಸಿಗ್ತಾ ಇಲ್ಲ ಅಂತ ನಿಮ್ ಜನ ಹೇಳ್ತಿರ್ಬೇಕಾದ್ರೆ, ಇಂಡಸ್ಟ್ರಿಗಳು ಹೇಳ್ತಿರ್ಬೇಕಾದ್ರೆ, ಈ ಮನೋರಂಜನ್ ಕೇಸನ್ನೇ ನಾವು ತೆಗೆದುಕೊಂಡ್ರೆ ಆಸ್ತಿ ಪಾಸ್ತಿ ಇದೆ, ತೋಟ ಇದೆ, ಅಪ್ಪ ಮಾಡಿಟ್ಟಂತ ಆಸ್ತಿ ಜೊತೆಗೆ ಮಗರಿಗಾಗಿ ಮಾಡಿಕೊಟ್ಟಿದ್ದಾರೆ, ಅದೆಲ್ಲವನ್ನ ನಿರ್ವಹಣೆ ಮಾಡಬಹುದಿತ್ತು, ಅವರೇ ಉದ್ಯೋಗ ಕೊಡುವಂತ ಸ್ಥಾನದಲ್ಲಿದ್ದಾರೆ. ಆಸ್ತಿ ಇದ್ದವರೆಲ್ಲರೂ ಕೂಡ ಸೋಷಿಯಲಿಸ್ಟು ಆಗಿದ್ದಾರೆ. ಕರೆಕ್ಟ್. ಜೇಜ್ ಪಟೇಲ್ ಬಳಿ 100 ಎಕರೆ ಆಸ್ತಿ ಇತ್ತು, ಸೋಷಿಯಲಿಸ್ಟ್ ಮೂವ್ಮೆಂಟ್ ಇಂದ ಬಂದರು. ಸಾಕೇತ್ ರಾಜನ್ 2006ರಲ್ಲಿ ನಕ್ಸಲೀಯ ಮೆಣಸಿನಡ್ಡ ಎನ್ಕೌಂಟರ್ನಲ್ಲಿ ಸಾಕೇತ್ ರಾಜನ್ ಎನ್ಕೌಂಟರ್ ಮಾಡ್ತಾರೆ. ಆತ ಒಳ್ಳೆಯ ಫ್ಯಾಮಿಲಿಯಿಂದ ಬಂದವನು, ಬಟ್ ಏನೋ ಒಂದು ಸೋಷಿಯಲ್ ಚೇಂಜ್ ತರ್ತೀನಿ ಅನ್ನುವ ಭ್ರಮೆಯಲ್ಲಿ ನಕ್ಸಲ್ ಆಗಿದ್ದ. ನೀವು ಶ್ರೀಮಂತರು ಪ್ರತಿಭಟನೆಯಲ್ಲಿ ಭಾಗವಹಿಸಲೇಬಾರದು, ಶ್ರೀಮಂತರು ಹಾದಿ ಇದೆಯಲ್ಲ ಆ ಹಾದಿ. ಮತ್ತು ಆತ ಅಂದ್ರೆ ನಿರುದ್ಯೋಗ ಅನ್ಲಿಕ್ಕೆ ಆತ ಏನು ಉದ್ಯೋಗ ಮಾಡ್ತಾ ಇದ್ದ? ಸರಿಯಪ್ಪ, ಏನ್ ಇಲ್ಲಿವರೆಗೆ ಆತ ಒಂದು ರೀತಿಯ ಗುಮ್ನಾಂ ಬಾಬಾ ರೀತಿ ಕಾಣ್ತಾನೆ ನನಗೆ ಮನೋರಂಜನ್. ಆತ ಏನ್ ಸಂಘಟನೆಯಲ್ಲಿದ್ದ, ಆತ ಏನ್ ಮಾಡ್ಕೊಂಡಿದ್ದ? ಅವನ ತಂದೆ ಒಕ್ಕಲಿಗ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು. ನಾನು ಅನೇಕ ಕರ್ನಾಟಕದ ಪೊಲೀಸರಿಗೂ ಕೇಳಿದೆ, ಆತನ ಹಿನ್ನೆಲೆ ಏನಾದರೂ ಗೊತ್ತಾಯ್ತು? ಇಲ್ಲಿವರೆಗೆ ಯಾರಿಗೂ ಆತನ ಹಿನ್ನೆಲೆ ಗೊತ್ತಾಗಿಲ್ಲ. ಆತ ಡ್ರಾಪ್ ಔಟ್ ಆಗಿದ್ದ, ಆತ ಬೆಂಗಳೂರಿನಲ್ಲಿ ಇರ್ತಿದ್ದ. ಎಲ್ಲಿರ್ತಿದ್ದ? ಬೆಂಗಳೂರಿನಲ್ಲಿ. ಮನೆಯವ್ರಿಗೆ ಗೊತ್ತಿಲ್ಲ, ಊರವ್ರಿಗೆ ಗೊತ್ತಿಲ್ಲ. ಈಗ ಪೊಲೀಸರಿಗೂ ಕೂಡ ಬಹಳಷ್ಟು ವಿಚಾರಗಳು. ನನಗನ್ಸುತ್ತೆ ಈ ಭಗತ್ ಸಿಂಗ್ ಪುಸ್ತಕ ನಾನು ದುಡ್ಡಿಗಾಗಿ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾ ಇಲ್ಲ. ದುಡ್ಡಿಗಾಗಿ ಮಾಡ್ತಿದ್ದಾರೆ, ಸಮ್ ಲಿಂಕ್ ಇಸ್ ಕನೆಕ್ಟೆಡ್. ಆ ಲಿಂಕ್ ಗೊತ್ತಾಗುವವರೆಗೆ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರಾ ಇವರ ಮೈಂಡ್ ಅಲ್ಲಿರುವಂತಹ ಈ ದ್ವಂದ್ವ ಗೊಂದಲವನ್ನ, ಅಥವಾ ಇವರೇ ಅದರ ಕ್ರಾಂತಿ ಅನ್ನೋದು ಇವರ ಭ್ರಮೆ. ನೋಡಿ, ಒಂದು ಪ್ರಜಾಪ್ರಭುತ್ವ ದೇಶ ಸರಿಯಾದ ಹಾದಿಯಲ್ಲಿ ಸಾಕ್ತಾ ಇದ್ದಾಗ ಪ್ಲಸ್ ಮೈನಸ್ ಇವೆ. ಸರ್ಕಾರಗಳು ನಡೀತಾ ಇರೋ ರೀತಿ, ಚುನಾವಣೆಗಳು ನಡೀತಾ ಇರೋ ರೀತಿ ಸರಿ ಇವೆ, ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ದಿಸ್ ಇಸ್ ದ ಬೆಸ್ಟ್ ಪಾಸಿಬಲ್ ವೇ ವಿ ಕ್ಯಾನ್ ರನ್ ದಿಸ್. ಇಲ್ಲಿ ನೀವು ರಿಫಾರ್ಮ್ಸ್ಗಳನ್ನು ಜೋಡಿಸ್ಬೇಕು, ಪ್ರತಿಭಟನೆ ಮಾಡಬೇಕೆ ಹೊರತು
ಈ ರೀತಿ ಪ್ರತಿಭಟನೆಗಳನ್ನು ಮಾಡಿ ನಮ್ಮಷ್ಟನ್ನು ನಾವು ಕ್ರಾಂತಿಕಾರಿಗಳು ಅಂತ ಕರ್ಕೊಳ್ತೀವಿ. Yes. ನಾವು ಭಗತ್ ಸಿಂಗ್ ಅನುಯಾಯಿಗಳಂತ ಕರ್ಕೊಳ್ತೀವಿ. ಭಗತ್ ಸಿಂಗ್ ಫಾಟ್ ಅಗೇನ್ಸ್ಟ್ ಇಂಪೀರಿಯಲಿಸ್ಟ್. ಎಸ್, ನಿಮಗೆ ಬೇರೆ ರಾಷ್ಟ್ರದಿಂದ ಬಂದು ಈ ರಾಷ್ಟ್ರವನ್ನು Correct. ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಶಕ್ತಿಗಳ ವಿರುದ್ಧ ಭಗತ್ ಸಿಂಗ್ ಹೋರಾಡಿದ್ರು. ಇಲ್ಲ, ಅವರು ಹೋರಾಟ ಮಾಡಿ ನಮಗ್ ದೊರಕಿಸ್ಕೊಟ್ಟಂತಹ ಸ್ವತಂತ್ರ ಭಾರತದಲ್ಲಿ ನಾವಿದ್ದೀವಿ. ಈ ಭಾರತದಲ್ಲಿ ಸಮಸ್ಯೆ ಇದೆ ಅಂತ ಈ ಹಾದಿ ಹಿಡಿತಾರೆ ನಿಮ್ಮ ಇಂಥ ಹೋರಾಟದಿಂದ Yes. ಇವತ್ತು ಜನಸಾಮಾನ್ಯರು ಸಂಸತ್ ಭವನ ಒಳಗೆ ಪ್ರವೇಶಿಸಿದಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಿಜ ನಿಜ. ಸಮಸ್ಯೆ ದೊಡ್ಡದಾಗ್ತಾ ಇದೆ, ಭದ್ರತಾ ವೈಫಲ್ಯ ಕಾಣಿಸ್ತಾ ಇದೆ, ಜೊತೆಗೆ ಆ ಲೂಪ್ ಹೋಲ್ಸ್ಗಳೇನಿದೆ ಅದು ಕೂಡ ಎತ್ತು ತೋರಿಸ್ತಂತೆ ಕಂಡು ಬರ್ತಾ ಇದೆ. ಎಸ್, ಅನುಮಾನಗಳು ಸಾಕಷ್ಟಿದೆ. ಆ ಅನುಮಾನಕ್ಕೆಲ್ಲ ತನಿಖೆಯ ಬಳಿಕ ಅಷ್ಟೇ ಉತ್ತರ ಸಿಗುತ್ತೆ ಅನ್ಸುತ್ತೆ. ಈಗ ಒಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ಮಾರ್ನಿಂಗ್ ನ್ಯೂಸ್ನಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ವಿಶ್ಲೇಷಣೆ ಬಾಕಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.